ಇವತ್ತು ಹುಬ್ಬಳ್ಳಿಯಲ್ಲಿ ನಮ್ಮ ಕಾರ್ಯಕರ್ತರು ಹುಬ್ಬಳ್ಳಿಯ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಬೇಕಾದ್ರೆ ಅವ್ರಿಗೆ ಸಂದೇಹ ಬಂತು. ಒಂದು ರಿಕ್ಷಾದಲ್ಲಿ ಇಳಿಬೇಕಾದ್ರೆ ಇವರು ಬಾಂಗ್ಲಾದೇಶಿಯವರು ಕೋಲ್ಕತ್ತಾಲಿಂದ ಬಂದವರು, ಪಶ್ಚಿಮ ಬಂಗಾಲಿಂದ ಬಂದವರು ಅಂತೇಳಿ ಡೌಟ್ ಬಂದ ಇಬ್ಬರು ಮಂದಿ ಹಿಡಿದು ಆದ ನಂತರ ಆಮ್ಯಾಗ ನಾವು ಎಲ್ಲ ಪೂರ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ನಾವು ಎಲ್ಲನೂ ತನಿಖೆ ಮಾಡಿದಾಗ ಇವತ್ತು ಏನೇ ಇಲ್ಲ ಅಂತಿದ್ರು 8 ಬಸ್ಗಳ ಸೇರುವಷ್ಟು ಜನ ಇವತ್ತು ಪಶ್ಚಿಮ ಬಂಗಾಲಿಂದ ಬಂದಿದ್ದಾರೆ. ಇವತ್ತು ಪಶ್ಚಿಮ ಬಂಗಾಲಿಂದ ಇಷ್ಟು ಜನ ಬರಲಿಕ್ಕೆ ಕಾರಣ ಏನಂತ ಹೇಳಿದ್ರೆ ಅಲ್ಲಿ ಏನು ವೋಟಿಂಗ್ ಆಗಿ ಅಲ್ಲೇನು SIR ಆದ ನಂತರ ಏನು ಬಾಂಗ್ಲಾದೇಶಿಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ, ಅವರು ಪಶ್ಚಿಮ ಬಂಗಾಳವನ್ನು ಬಿಟ್ಟು ಇಡೀ ಭಾರತದ ಇಡೀ ಬೇರೆ ಬೇರೆ ಪ್ರಾಂತದಾಗ ಅವರು ಪಸರಿಸಾಕ್ತಾರೆ. ಅದು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ, ಅದರೊಳಗೂ ಕರ್ನಾಟಕ ಅವ್ರಿಗೆ ಸುರಕ್ಷಿತ ತಾಣ ಆಗ್ಬಿಟ್ಟಿದೆ. ಇವತ್ತು ಇಲ್ಲಿಯ ಕಾಂಗ್ರೆಸ್ ಸರ್ಕಾರ ಈ ಥರದ್ದು ಬರುವಂಥವ್ರಿಗೆ ತಡೆಯುವಂಥದ್ದಕ್ಕೆ ಯಾವುದೇ ರೀತಿಯ ಕ್ರಮಗಳನ್ನು ಇವತ್ತಿನವರೆಗೂ ಗೃಹ ಸಚಿವರಾಗಲಿ ಯಾರೇ ಆಗಲಿ ಯಾರೂ ಮಾಡಾತಿಲ್ಲ. ಇವತ್ತು ನಾವು ಸಾಕಷ್ಟು ಇಷ್ಟು ನೂರಾರು ಸಂಖ್ಯೆಯಲ್ಲಿ ಇಲ್ಲೇ ಸೇರ್ತಾ ಇದ್ದಾರೆ. ಏನು ಗೃಹ ಇಲಾಖೆಯನ್ನು ಕಣ್ಣು ಮುಚ್ಕೊಂಡು ಕೂತಿದೆಯಾ? ಇವತ್ತು ಪೊಲೀಸ್ ಇಲಾಖೆಗೆ ಇದ್ರ ಬಗ್ಗೆ ಅವ್ರಿಗೆ ಇಂಟೆಲಿಜೆನ್ಸಿ ಫೇಲ್ ಆಗಿದೆ. ಏನು ಪೊಲೀಸರ ಕೆಲಸ ಇಲ್ಲ, ಏನು ಹಿಂದೂ ಸಂಘಟನೆ ಕಾರ್ಯಕರ್ತರು ಮಾಡಬೇಕಾ? ಹಾಗಾದ್ರೆ ಒಂದು ಕೆಲಸ ಮಾಡಿರಿ, ಗೃಹ ಇಲಾಖೆ ಪೊಲೀಸ್ ಇಲಾಖೆ ಬಂದ್ ಮಾಡಿ ಕೂತು ಬಿಡ್ರಿ, ಹಿಂದೂ ಸಂಘಟನೆ ಎಲ್ಲ ಕಾರ್ಯಕರ್ತರು ಇದನ್ನು ನಾವು ವಹಿಸ್ಕೊಂಡ್ಬಿಡ್ತೇವೆ ಅನ್ನೋದನ್ನ ಅವ್ರನ್ನ ತಿಳಿಸ್ಲಿಕ್ಕೆ ಹೇಳ್ತೇವೆ ನಾವು. ಯಾಕಂತೇಳಿ ಇವತ್ತು ಇದು ಟೋಟಲ್ ಆಗಿ ಕಾಂಗ್ರೆಸ್ ಸರ್ಕಾರದ ಫೇಲ್ಯೂರ್ ಆಗಿದೆ. ಇವತ್ತು ಅಲ್ಲ, ಈಗ ನಮಗ ಅನುಮಾನಗಳಿವೆ. ಇಲ್ಲೇ ಅಲ್ಲಿಂದ ಬಂದಂಥವ್ರು ಬಾಂಗ್ಲಾ ನುಸುಳುಕೋರರು ಅಲ್ಲೇ ವೋಟಿಂಗ್ ಹೋಗಿ ಹೊಳ್ಳಿ ಬಂದಾರಂತ ಹೇಳಿದ್ರೆ ಅಲ್ಲೇ ವೋಟಿಂಗ್ ಮಾಡಿದಂಥದವ್ರ ಚಿಹ್ನೆನಾದ್ರೂ ತೋರಿಸ್ಬೇಕು. ಕೆಲವೊಬ್ಬರಿಗೆ ನಾವು ತಪಾಸಣೆಯನ್ನ ಮಾಡ್ತಾ ಇದ್ದೀವಿ, ಅವರು ವೋಟ್ ಮಾಡಿದಂಥ ಚಿಹ್ನೆನ ಕಾಣ್ತಾ ಇಲ್ಲ, ಶಾಹಿ ಇಲ್ಲ. ಹಾಗಾಗಿ ಇದನ್ನ ತನಿಖೆ ಸರಿಯಾಗಿ ನಡಿಬೇಕು. ನಮಗ ಮಖಕ್ಕ ತುಪ್ಪ ಹಚ್ಚಿದಂಗೆ ಕೆಲಸ ಪೊಲೀಸ್ ಇಲಾಖೆ ಮಾಡಬಾರ್ದು. ತಪಾಸಣೆ ಸರಿಯಾಗಿ ಮಾಡಬೇಕು. ಎಲ್ಲಿವರೆಗೆ ಸರಿಯಾದ ತಪಾಸಣೆ ಮಾಡಂಗಿಲ್ಲ ಅಲ್ಲಿವರೆಗೆ ನಾವು ಇವ್ರಿಗೆ ಹೋಗ್ಲಿಕ್ಕೆ ಬಿಡಂಗಿಲ್ಲ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಶ್ರೀಧರ್ ಕಲಬುರ್ಗಿ.